CBSE NCERT ಮ್ಯಾಥಮೆಟಿಕ್ಸ್ 9th ಸ್ಟ್ಯಾಂಡರ್ಡ್ ಚಾಪ್ಟರ್ 1 ನಂಬರ್ ಸಿಸ್ಟಮಲ್ಲಿ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಎಕ್ಸಸೈಸ್ 1.3 ರೈಟ್ ಇನ್ ಡೆಸಿಮಲ್ ಫಾರ್ಮ್ಸ್ ಆ್ಯಂಡ್ ನೇಮ್ ದೆಮ್ ಅಂತಿದೆ. ಅದು ಮಾಡ್ತಾ ಇದ್ದೀನಿ. ಅದರಲ್ಲಿ 5ನೇ ಕ್ವೆಶ್ಚನನ್ನು ಮಾಡ್ತಾ ಇದ್ದೀನಿ. 5ನೇ ಕ್ವೆಶ್ಚನ್ ಏನಿದೆ, 2 ಡಿವೈಡೆಡ್ ಬೈ 11 ಅಂತ ಇದೆ. ಸೊ 11ಇಂದ 2ನ ಡಿವೈಡ್ ಮಾಡಿ ನೋಡೋಣ. ಆಗೋದಿಲ್ಲ. ಸೊ 0.20 ಬಂತು. 1s 11 90 ಪಾಯಿಂಟ್ ಇರೋದ್ರಿಂದ 0 ಬರುತ್ತೆ. 9 ಬಂತು, ಆಮೇಲೆ 0 ಬಂತು. 11 8s 88 ಮತ್ತೆ 2 ಬಂತು. ನೋಡಿ, ಸ್ಟಾರ್ಟಿಂಗ್ ನಮಗೆ 2 ಇತ್ತು, ಮತ್ತೆ 2 ಬಂತು ರಿಮೈಂಡರು. ಸೊ ಇದು ಹೀಗೇ ಹೋಗ್ತಾ ಇರತ್ತೆ. ಸೊ ನಮ್ಮ ಆನ್ಸರ್ ಏನು ಬರಬೇಕು? 0.18. ಯಾವ್ದು ರೆಕಾರ್ಡ್ ಆಗುತ್ತೆ? 0.1818 ಅಂತಲೇ ರೆಕಾರ್ಡ್ ಆಗ್ತಾ ಹೋಗುತ್ತೆ. ಸೊ ಈಸ್ ಎ ನಾನ್ ಟರ್ಮಿನೇಟಿಂಗ್ ಅಂದರೆ ನಿಂತೋಗೋದು. ನಾನ್ ಟರ್ಮಿನೇಟಿಂಗ್ ಅಂದರೆ ನಿಂತೋಗದೆ ಇರೋದು. ರೆಕರಿಂಗ್, ಯಾಕಂದರೆ 1818 ಅನ್ನೋದು ಬರ್ತಾನೆ ಇರುತ್ತೆ, ರಿಪೀಟ್ ಆಗ್ತಾ ಇರುತ್ತೆ. ಅದಕ್ಕೆ ರೆಕರಿಂಗ್ ಡೆಸಿಮಲ್. ಸೊ ಎಕ್ಸಾಮಲ್ಲಿ ಬರಿಬೇಕಾದ್ರೆ ಆನ್ಸರು ನೀವು ಇಷ್ಟು ಬರೆದ್ಬಿಟ್ಟು ಬರಿತೀರ ಪೆನ್ನಲ್ಲೇ, ಅಂಡರ್ಲೈನ್ ಮಾಡಿದ್ರೆ ನೋಡೋ ಟೀಚರ್ಗೂ ಕರೆಕ್ಷನ್ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ. ನಾವಿವಾಗ 6ನೇ ಕ್ವೆಶ್ಚನ್ಗೆ ಹೋಗೋಣ. 6ನೇ ಕ್ವೆಶ್ಚನ್ನು 329 ಡಿವೈಡೆಡ್ ಬೈ 400. ಸೊ 400 329. 400ಗಿಂತ 329 ದೊಡ್ಡದು, ಇದು ಚಿಕ್ಕದಾಯಿತು 329. ಸೊ ಆವಾಗ 0 ಪಾಯಿಂಟ್ ಹಾಕ್ಕೊಂಡೆ, ಒಂದು 0 ಬಂತು. 8s 3200 90 ಮಿಕ್ತು. ಆಟೋಮೆಟಿಕ್ಕಾಗಿ ಒಂದು 0 ಬರುತ್ತೆ. 2s 800 100 ಮಿಕ್ತು, ಮತ್ತೊಂದು 0ನೂ ಬಂತು. 4 2s 800 ಮತ್ತು 200 ಮಿಕ್ತು, ಮತ್ತು 0 ಬಂತು. 5s 2000 ರಿಮೈಂಡರ್ 0. ಸೊ ರಿಮೈಂಡರ್ 0 ಬಂದಾಗ ಟರ್ಮಿನೇಟಿಂಗ್, ನಿಂತೋಗುತ್ತೆ. ಸೊ ಆನ್ಸರ್ ಏನು? 0.8225 ಈಸ್ ಎ ಟರ್ಮಿನೇಟಿಂಗ್, ನಿಂತೋಗುತ್ತೆ, ಟರ್ಮಿನೇಟಿಂಗ್ ಡೆಸಿಮಲ್. ಅರ್ಥ ಆಯ್ತಲ್ಲ? 2 ಥರ ವೆರೈಟಿ, ಒಂದು ಟರ್ಮಿನೇಟಿಂಗ್ ಡೆಸಿಮಲ್, ಇನ್ನೊಂದು ನಾನ್ ಟರ್ಮಿನೇಟಿಂಗ್ ರೆಕರಿಂಗ್ ಡೆಸಿಮಲ್ ಬರುತ್ತೆ. ಅದನ್ನು 2 ಥರನೂ ನಾವು ಮಾಡಿದ್ದೀವಿ, ಅದರ ಹೆಸರುಗಳೂ ಬಂದಿದೆ. ಸೊ 5-6 ಕ್ವೆಶ್ಚನ್ ಮುಗೀತು. ಥ್ಯಾಂಕ್ ಯು.